ನಮಸ್ಕಾರ. ನಾನು ಶುಭಾ. ನಾವು ಕಿಚನಲ್ಲಿ ಗಂಟೆಗಟ್ಟಲೆ ಮಾಡೋ ಕೆಲಸನೂ ನಿಮಿಷಗಳಲ್ಲಿ ಮಾಡೋ ಅಂಥ ಟ್ರಿಕ್ಸ್ ತಂದಿದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ. ನಾವು ನಮ್ಮ ಫೋನಲ್ಲಿ ಫೋಟೋಸ್ ತೆಗೆದಾಗ ಬೆರ್ರಾಗಿ ಬರ್ತಾ ಇರುತ್ತೆ. ನೀವೇನು ಮಾಡಬೇಕಂತಂದರೆ ಒಂದು ಸ್ವಲ್ಪ ವ್ಯಾಸ್ಲೈನು ಆ ಕ್ಯಾಮ್ರಾಗೆ ಅಪ್ಲೈ ಮಾಡಿಬಿಟ್ಟು ಟಿಶ್ಯೂ ಪೇಪರಲ್ಲಿ ಕ್ಲೀನ್ ಮಾಡ್ಕೊತಾ ಇರಬೇಕು. ಧೂಳು ಎಲ್ಲ ಇರುತ್ತಲ್ವ, ಗಲೀಜಿರೋದ್ರಿಂದ ಬೆರ್ರಾಗಿ ಬರ್ತಾ ಇರುತ್ತೆ. ಮತ್ತು ಫೋಟೋ ತೆಗೆದು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾವು ಪಾತ್ರೆ ಮೇಲೆ ಹಿಂಗೆ ಸ್ಟ್ರೈನರ್ ಇಟ್ಬಿಟ್ಟು ಏನಾದರೂ ಇವಾಗ ಬೇಳೆ ಬಸಿಬೇಕು ಅನ್ಕೊತೀವಿ, ಆದರೆ ಆ ಸ್ಟ್ರೈನರ್ ಕುತ್ಕೊಳ್ಳೋದೇ ಇಲ್ಲ. ಆ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ ಒಂದು ಫೋರ್ಕ್ ಸ್ಪೂನು ಹಿಂಗೆ ಹಾಕ್ಬಿಟ್ಟು ಇಟ್ಬಿಟ್ರೆ ನೀಟಾಗಿ ಕುತ್ಕೊಬಿಡುತ್ತೆ. ಮತ್ತು ನೀರು ಬಸಿಸ್ಕೋಬೋದು. ನಾನು ಬೇಳೆ ನೋಡಿ ಬಸಿತಾ ಇದ್ದೀನಿ. ಟ್ರೈ ಮಾಡಿ, ಬೇಕಂದರೆ ಸ್ಟ್ರೈನರ್ ಬಿದ್ದೋಗೋದು ಕೂಡ ಇಲ್ಲ. ಮನೆಯಲ್ಲಿ ಸ್ಪೂನ್ಸ್ ಜಾಸ್ತಿ ಇದೆ, ಇಡಕ್ಕೆ ಸ್ಟ್ಯಾಂಡಲ್ಲಿ ಜಾಗನೇ ಇಲ್ಲ ಅನ್ನೋವಾಗ ನೀವು ಈ ಥರ ಬೇಕಾದರೂ ಮಾಡ್ಕೋಬೋದು. ಮನೆಯಲ್ಲಿ ಹಳೆ ಬೆಲ್ಟೆಂದು ಹಿಂದೆ ಹಾಕ್ಬಿಟ್ಟಿರ್ತೀವಿ, ಮತ್ತು ರಬ್ಬರ್ ಬ್ಯಾಂಡು ಇರುತ್ತೆ. ಸೇಮ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ನೀವು ರಬ್ಬರ್ ಬ್ಯಾಂಡ್ ಹಾಕ್ಕೊಬಿಡ್ಬೇಕು. ಒಂದು 6 ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ಮತ್ತು ರಬ್ಬರ್ ಬ್ಯಾಂಡ್ಗೆ ಒಳಗಡೆಗೆ ಈ ಸ್ಪೂನ್ ಸೇರಿಸ್ಬಿಡೋದು ನೋಡಿ, ನೀಟಾಗಿ ಸೇರಿಸ್ಬಿಡಿ. ಮತ್ತು ನೀವು ಕಿಚನಲ್ಲಿ ಏನು ಅಷ್ಟು ಜಾಗ ಕೂಡ ಬೇಕಾಗಿರಲ್ಲ, ಮೊಳೆ ಇರುತ್ತಲ್ಲ, ಮೊಳೆಗೆ ಹಿಂಗೆ ನೇತಾಕಿ ಬಿಟ್ಬಿಡ್ಬೋದು. ಮತ್ತು ನಿಮಗೆ ಯಾವ ಸ್ಪೂನ್ ಬೇಕೋ ಆ ಸ್ಪೂನ್ ತಗೊಳ್ಳೋದು ತುಂಬ ಸುಲಭ. ಮತ್ತು ನೀವು ಯೂಸ್ ಮಾಡ್ಕೊಂಡ್ಮೇಲೆ ಅದರೊಳಗಡೆ ಎತ್ತಿಕ್ಕೋದು ತುಂಬಾ ಸುಲಭವಾಗಿರುತ್ತೆ. ಸ್ಪೂನ್ಸ್ ಇಡೋಕ್ಕೆ ಜಾಗ ಇಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ. ಸೂಜಿಗೆ ದಾರ ಹಾಕೋದೇ ಕಷ್ಟ ಅನ್ಕೊತೀರಾ, ಕಣ್ಣು ಮಂಜಾಗಿದೆ, ಸೂಜಿಗೆ ದಾರ ಹಾಕೋಕ್ಕಾಗ್ತಾ ಇಲ್ಲ ಅನ್ನೋರು ಒಂದು ಹಳೇದೊಂದು ಕೀ ತಗೊಬಿಡಿ. ಇದಕ್ಕೆ ಒಂದು ಪ್ಲಾಸ್ಟಿಕ್ ದಾರ ತಗೊಂಡಿದ್ದೀನಿ, ಅದರಲ್ಲಿ ಒಂದೆಳೆ ಬೇಕಷ್ಟೇ. ನೀವು ಗೂಡು ತೆಗಿಯೋ ಕಡ್ಡಿಯಲ್ಲಿ ಇಲ್ಲಾಂದರೆ ಬಾಟಲ್ಸ್ ತೊಳಿತೀವಲ್ಲ, ಅದಕ್ಕೆ ಪ್ಲಾಸ್ಟಿಕ್ದು ದಾರ ಬಂದಿರುತ್ತೆ, ಅದನ್ನೊಂದು ತಗೊಬಿಟ್ಟು ಯು ಆಕಾರದಲ್ಲಿ ಇಟ್ಬಿಟ್ಟು ಪ್ಲಾಸ್ಟರ್ ಹಾಕ್ಬಿಡಿ. ಬರ್ದೀರ ಅಂದರೆ ಟೈಟಾಗಿರಲಿ ಅಂತ ಟೈಟಾಗಿ ಪ್ಲಾಸ್ಟರ್ ಹಾಕ್ಬಿಟ್ಟು, ಇವಾಗ ಸೂಜಿನೂ ಆ ಪ್ಲಾಸ್ಟಿಕ್ ದಾರ ನೀವು ಯು ಆಕಾರದಲ್ಲಿ ಹಾಕ್ಕೊಂಡಿರ್ತೀರಲ್ಲ ಅದಕ್ಕೆ ಸೂಜಿನ ಹಾಕ್ಕೋಬೇಕು. ಮತ್ತು ದಾರನ ಎತ್ತಿಬಿಟ್ಟು ನೀವು ಪ್ಲಾಸ್ಟಿಕ್ ದಾರ ಹಾಕ್ಕೊಂಡಿರ್ತೀರಿ, ಅದು ಯು ಆಕಾರದಲ್ಲಿ ಮಧ್ಯದಲ್ಲಿ ಸೇರಿಸ್ಬಿಡ್ಬೇಕು. ಮತ್ತು ಸೂಜಿ ನಿಂಗೆ ಎಳೆದುಬಿಟ್ರೆ ಸಾಕು ನೋಡಿ, ಎಷ್ಟು ಸುಲಭವಾಗಿ ಸೂಜಿ ಒಳಗಡೆ ದಾರ ಬಂದುಬಿಟ್ಟಿರುತ್ತೆ. ನೀವು ಈ ಥರ ಒಂದು ಟೂಲ್ ಮಾಡಿ ಇಟ್ಕೊಬಿಟ್ರೆ ಅಂತೂ ತುಂಬ ಸುಲಭವಾಗಿ ಸೂಜಿ ಒಳಗೆ ದಾರ ಹಾಕ್ಕೋಬೇಕು ಅಂದಾಗ ಸ್ಲೈಸರ್ ಒಂದೊಂದ್ಸತಿ ಸಿಕ್ಕೋದೇ ಇಲ್ಲ. ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ಥರ ಮಾಮೂಲಿ ಬಾಟಲ್ದು ಮುಚ್ಚಳ ಬರುತ್ತಲ್ಲ, ಈ ಸಿರಪ್ ಎಲ್ಲ ತಂದಿರ್ತೀವಿ, ಅದ್ರ ಮುಚ್ಚಳ ತಗೊಂಡು ತುಂಬ ಈಸಿಯಾಗಿ ಸಿಪ್ಪೆ ತೆಗೆದು ಬಿಡ್ಬೋದು. ಚಾಕುವಲ್ಲಿ ತೆಗಿಬೋದು, ಆದರೆ ಜಾಸ್ತಿ ಹೋಗುತ್ತೆ. ಇದರಲ್ಲಿ ನೀವು ತೆಗೆದ್ರೆ ಜಾಸ್ತಿ ಹೋಗಲ್ಲ, ಮೇಲೆ ಸಿಪ್ಪೆ ಕಮ್ಮಿ ಹೋಗುತ್ತೆ. ಖಂಡಿತ ಟ್ರೈ ಮಾಡಿ. ಬೆಳ್ಳುಳ್ಳಿ ಬಿಡಿಸೋದೇ ಕಷ್ಟ ಅನ್ಕೊತಾ ಇದ್ದೀರಾ, ಮೊದಲು ಹಿಂಗೆ ಬಿಡಿಸ್ಕೊಬಿಡ್ಬೇಕು. ಮತ್ತು ಕುಕ್ಕಿಂಗ್ ಆಯಿಲು ಒಂದು ಸ್ವಲ್ಪ ಸೇರಿಸ್ಬೋದು. ನಾನು ಕುಕ್ಕಿಂಗ್ ಆಯಿಲ್ ಸೇರಿಸಿದ್ದೀನಿ, ನೀವು ಕೊಕೊನೆಟ್ ಆಯಿಲ್ ಬೇಕಾದರೂ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ. ಮತ್ತು ಪಾತ್ರೆ ಯಾವುದನ್ನು, ನಾನು ಸಾಂಬಾರು ಬಿಸಿ ಆಗ್ತಾಯಿದೆ, ಆ ಪಾತ್ರೆ ಮೇಲೆ ಈ ಪ್ಲೇಟ್ ಇಟ್ಬಿಟ್ಟಿದ್ದೀನಿ ನೋಡಿ. ಸ್ವಲ್ಪ ಹೊತ್ತು ಬಿಟ್ಬಿಡಿ, ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು. ನೀಟಾಗಿ ಸಿಪ್ಪೆ ಅದಕ್ಕದೇ ಈ ಥರ ಹೊಡೆದ್ಬಿಟ್ಟು ಬಂದುಬಿಡುತ್ತೆ. ಇದು ತುಂಬ ಈಸಿ ಟ್ರಿಕ್ಸು, ಬೇಕಾದರೆ ಟ್ರೈ ಮಾಡಿ. ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ, ಮತ್ತು ಕೈಯಲ್ಲಿ ಹಿಂಗೆ ಅಂದು ಬಿಡಿಸ್ತಾ ಇದ್ರೇ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಸ್ವಲ್ಪ ಕೈಯಲ್ಲಿ ಹಿಂಗೆ ಅಂದ್ರೇ ಸಾಕು, ಇಷ್ಟು ಚೆನ್ನಾಗಿ ಬರ್ತಾಯಿದೆ. ಮತ್ತು ನೀವೇನು ಮಾಡಬೇಕಂದ್ರೆ ಯಾವುದನ್ನ ಮನೇಲಿ ಒಂದು ಹಳೆ ಬಟ್ಟೆ, ನಾನು ಹಳೆ ಟವಲ್ ತಗೊಂಡಿದ್ದೀನಿ, ಚಿಕ್ಕದು ನ್ಯಾಪ್ಕಿನ್ನು, ಅದ್ರ ಮೇಲೆ ಆ ಬೆಳ್ಳುಳ್ಳಿನ ಹಾಕ್ಕೊಬಿಟ್ಟು ಹಿಂದ್ಗಡೆ ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ. ಅಕಸ್ಮಾತ್ ರಬ್ಬರ್ ಬ್ಯಾಂಡ್ ಇಲ್ಲ ಅಂತಂದರೆ ಟೈಟಾಗಿ ಗಂಟಾದರೂ ಹಾಕ್ಕೊಬಿಟ್ಟು ನಿಮ್ಮ ಎರಡೂ ಕೈಯಲ್ಲಿ ಚೆನ್ನಾಗಿ ಹಿಂಗೆ ಅನ್ಬೇಕು. ಸ್ವಲ್ಪ ನಿಧಾನವಾಗಿ ತಿರುಗಿಸಿ ಹೊಡಿಬೇಕು, ಜಾಸ್ತಿ ಜೋರಾಗಿ ಹೊಡಿಬಾರ್ದು. ನಿಧಾನವಾಗಿ ತಿರುಗಿಸಿ ಹೊಡೀರಿ. ಇಲ್ಲ ಕೆಳಗಡೆ ಇಟ್ಬಿಟ್ಟು ಕೈಯಲ್ಲಿ ಹಿಂಗೆ ಮುಂದೆಗೆ ಹಿಂದೆಗೆ ಅಂತ ಇರ್ಬೋದು. ಸ್ವಲ್ಪ ತಂಗೆ ಅಂದಮೇಲೆ ಹಿಂದ್ಗಡೆ ರಬ್ಬರ್ ಬ್ಯಾಂಡ್ ಹಾಕಿರ್ತೀವಲ್ಲ, ಅದು ತೆಗೆದ್ಬಿಡಿ. ನೀಟಾಗಿ ಸಿಪ್ಪೆ ಬಂದ್ಬಿಟ್ಟಿರುತ್ತೆ, ಯಾವುದಾದ್ರೂ ಒಂದೊಂದು ಬಂದಿರಲ್ಲ ಅಷ್ಟೇ, ಆದರೆ ಎಲ್ಲನೂ ನೀಟಾಗಿ ಬಂದ್ಬಿಟ್ಟಿರುತ್ತೆ ನೋಡಿ. ನಾನು ಇವಾಗ ತೋರಿಸ್ತೀನಿ, ಪ್ಲೇಟಲ್ಲಿ ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಬಂದ್ಬಿಟ್ಟಿದೆ. ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ನಾನೇನು ಕೈಯಲ್ಲಿ ಬಿಡಿಸ್ಲಿಲ್ಲ, ಜಸ್ಟ್ ನೀವು ಏನಾದರೂ ಇವಾಗ ನೈಟ್ ಹೊತ್ತು, ಮಾರ್ನಿಂಗ್ ನಿಮಗೆ ಬೆಳ್ಳುಳ್ಳಿ ಬೇಕು, ನೈಟ್ ಯಾವುದನ್ನ ಸಾಂಬಾರು ಇಲ್ಲ ಮುದ್ದೆ ಬಿಸಿ ಆಗ್ತಾ ಇರುತ್ತಲ್ಲ, ಆ ಪ್ಲೇಟ್ ಮೇಲೆ ಈ ಬೆಳ್ಳುಳ್ಳಿ ಹಿಂಗೆ ಹಾಕಿಟ್ಬಿಟ್ರೆ ಸ್ವಲ್ಪ ಹೊತ್ತಿಗೆ ಬಿಸಿ ಆಗೋಗುತ್ತೆ. ಮತ್ತು ನೀವು ಹಿಂಗೆ ಅಂದಿದ್ದೀರಂದರೆ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಇಟ್ಕೊಬಿಡ್ಬೋದು. ಈ ನಾನ್ ವೆಜ್ಗೆಲ್ಲ ಬೆಳ್ಳುಳ್ಳಿ ಬೇಕಾಗಿರುತ್ತಲ್ಲ, ಇಲ್ಲ ಯಾವುದನ್ನ ರೆಸಿಪಿಗಾಗಲಿ ಫಂಕ್ಷನ್ಸ್ಗೆ ನಮಗೆ ಬೇಕಲ್ಲ, ಆ ಟೈಮಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ಬೆಳ್ಳುಳ್ಳಿ ಬೇಕಂದಾಗ ಈ ಥರ ಟ್ರೈ ಮಾಡಿ ನೋಡಿ ಒಂದ್ಸತಿ. ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಅಂತೂ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.